ಇದೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿಕೊಂಡು ಸಮನ್ವಯದಿಂದ ಕೆಲಸ ಮಾಡಿದರೆ ನಾವು ಇನ್ನೂ ಅನೇಕ ಯೋಜನೆಗಳನ್ನು ಕರ್ನಾಟಕದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸರ್, ಈ ರೈಲ್ವೆ ಖಾತೆ ಅಂಥದ್ದು ಖಾತೆ ಸಿಕ್ಕಿದ್ರೆ ಜನರ ನಿರೀಕ್ಷೆ ಕೂಡ ಜಾಸ್ತಿ ಇರ್ತದೆ, ಜವಾಬ್ದಾರಿ ಜಾಸ್ತಿ ಇರ್ತವೆ. ಹೇಗೆ ನಿಭಾಯಿಸ್ತೀರಿ? ಮತ್ತು ನಮ್ಮ ಕರ್ನಾಟಕದ ಟ್ರ್ಯಾಕ್ ರೆಕಾರ್ಡ್ ಕೂಡ ಚೆನ್ನಾಗಿದೆ. ನೀವು ಹೇಳಿದಂತೆ ಇಂದಿನಿಂದನೂ ಕೂಡ ಕರ್ನಾಟಕದವರು ಯಶಸ್ವಿಯಾಗಿ ರೈಲ್ವೆ ಖಾತೆಯನ್ನು ನಿರ್ವಹಿಸಿದ್ದಾರೆ. ಸೊ ಇದು ನಿಮಗೆ ರಾಜ್ಯ ಖಾತೆ ಆದರೂ ಕೂಡ ಜವಾಬ್ದಾರಿಗಳಂತೂ ಜಾಸ್ತಿ ಇರ್ತವೆ. ಹೇಗೆ ನಿರ್ವಹಿಸ್ತೀರಿ? ಸಾಧ್ಯ ಇದೆ. ನಾನು ದಿಲ್ಲಿನಲ್ಲಿ ಕೂಡ ಅತ್ಯಂತ ಕಠಿಣವಾದಂಥ ಕ್ಲಿಷ್ಟಕರವಾದಂಥ ಕೆಲಸ ಕೊಟ್ಟಿದ್ದರು. ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಮನೆ ಕೊಡೋದು ಅಂತಂದರೆ ಮನೆ ಖಾಲಿ ಮಾಡಿಸೋದು, ಮನೆ ಕೊಡೋದು, ಬಯಸ್ಕೊಳ್ಳೋದು ಇದು ನೋಡಿದ್ದೀರಿ. ಆದ್ದರಿಂದ ಸಾರ್ವಜನಿಕರಲ್ಲಿ ಇದೊಂದು ಒಳ್ಳೆಯ ಅವಕಾಶ. ಪಕ್ಕದ ರಾಷ್ಟ್ರಗಳಲ್ಲಿ 300 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುವಂಥ ಟ್ರೈನ್ಗಳು ನಮ್ಮ ದೇಶದಲ್ಲಿ ಇನ್ನೂ 100 ಕಿಲೋಮೀಟರ್ ಹೋಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಹಿಂದಿನ ಸರ್ಕಾರಗಳು ಡಿಸಿಷನ್ ತೆಗೆದುಕೊಳ್ಳದೆ ಇರೋದು. ಈಗ ಬರುವಂಥ ದಿನದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಒಳ್ಳೆ ಡಿಸಿಷನ್ ತಗೊಂಡು ಬುಲೆಟ್ ಟ್ರೈನ್ ತರುವಂಥ ವ್ಯವಸ್ಥೆ, ಸ್ಪೀಡ್ಗಳನ್ನು ಹೆಚ್ಚು ಎಫಿಷಿಯನ್ಸಿ ಮಾಡಿ ಇದ್ದದ್ರಲ್ಲೇನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಇಂಜಿನಿಯರ್ಗಳು ರೆಡಿ ಆಗಬೇಕಾಗ್ತದೆ. ಮತ್ತೆ ಸರ್, ಈಗ ರೈಲ್ವೆ ಖಾತೆ ಪಿಯೂಷ್ ಗೋಯಲ್ ಅವರು ನಿರ್ವಹಿಸ್ತಿದ್ದಾರೆ. ಅವರು ಹಿಂದೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ರು, ಉಸ್ತುವಾರಿಯಾಗಿದ್ದರು. ಮತ್ತು ಕರ್ನಾಟಕದ ನಿಯೋಗ ಅವ್ರಿಗೆ ಕೋಲ್ ವಿಷಯಕ್ಕೆಲ್ಲ ಹೋಗಿ ಭೇಟಿ ಮಾಡಿತ್ತು. ಆ ನಿಯೋಗದಲ್ಲಿ ನೀವು ಇದ್ರಿ. ಸೊ ಅವರ ನಿಮ್ಮ ಸಂಬಂಧ ಆಗಿದೆ. ಯಾಕೆಂದರೆ ನೀವು ಅವ್ರ ಜೊತೆ ಭಾಳ ಅವರು ಸಿಂಕ್ ಆದರೆ ಮಾತ್ರ ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮಾಡೇ ಮಾಡ್ತೀವಿ. ಅವರು ಭಾಳ ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ ಹೋದ ಸರಿ ಚುನಾವಣೆ ಪೂರ್ವದಲ್ಲಿ. ಆಮೇಲೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಂದ್ರೆ ನನಗೂ ಒಂದು ಸೌಭಾಗ್ಯ. ಯಾಕಂದರೆ ಅವರು ನಾವು ಕುಡ್ಕೊಂಡು ಬರುವಂಥ ದಿನದಲ್ಲಿ ಕರ್ನಾಟಕದಲ್ಲಿ ಕೂಡ ದೇಶದಲ್ಲಿ ಕೂಡ ಎಲ್ಲೆಲ್ಲಿ ಪೆಂಡಿಂಗ್ ಕೆಲಸಗಳದ ಅವನ್ನ ಪೂರ್ತಿ ಮಾಡಿ ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಮತ್ತು ಸರ್, ಈಗಾಗಲೇ ನಿಮ್ಗೆ ಅನೌನ್ಸ್ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಏನಾದರೂ ಅಂದ್ಕೊಂಡ್ರೆ ಅದೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಖಾತೆಯಿಂದ ನಾನು ಇಂಥದ್ದು ಮಾಡ್ಬೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ರಾಜ್ಯ ಜನತೆಗೆ ಅಥವಾ ಕ್ಷೇತ್ರ ಜನತೆಗೆ ಏನಾದರೂ ಭರವಸೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಇದು ನಾನು ಅಂದ್ಕೊಳ್ಳೋದು ಅಥವಾ ನಮ್ಮ ಸರ್ಕಾರ ಅಂದ್ಕೊಳ್ಳೋದಕ್ಕಿಂತ ಅಲ್ಲಿಯ ಲೋಕಲ್ ಜನರ ಡಿಮಾಂಡ್ಸ್ ಏನಿದೆ, ಅವ್ರ ಡಿಫಿಕಲ್ಟೀಸ್ ಏನಿದೆ, ಆಮೇಲೆ ಬಿಸ್ನೆಸ್ಗೆ ಮತ್ತು ಜನರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲು ಒಂದು ಸಿಟಿಸನ್ಸ್ ಫೋರಮನ್ನು ಅಲ್ಲಿ ಮಾಡಿ ಸಭೆಯನ್ನು ಮಾಡಿ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಂಡು ಮುಂದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಸಾಧ್ಯತೆ ಅನ್ನೋದನ್ನು ಮಾಡ್ತೀವಿ. ಯಾಕಂದರೆ ಈಗಿರುವಂಥ ಅನೇಕ ವ್ಯವಸ್ಥೆಗಳು ಹಳೆ ಕಾಲದ್ದು ಹೇಳ್ತಾರೆ. ಟುಡೇ ರೈಲ್ವೇಸ್ ಆ್ಯಂಡ್ ಅದರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹ್ಯಾಸ್ ಬಿನ್ ಅಡ್ವಾನ್ಸ್ಡ್. ಆ ಅಡ್ವಾನ್ಸ್ ಸಿಸ್ಟಮ್ಗೆ ಬರುವಂಥದ್ದು ಏನು ಬೇಕು ಅನ್ನೋದನ್ನು ಲೋಕಲ್ ಜನರು ಸಿಟಿಸನ್ಸ್ ಫೋರಮಲ್ಲಿ ಕುಳಿತು ನಾವು ಮಾತಾಡಿದ ಮೇಲೆ ನೆಕ್ಸ್ಟ್ 30-35 ವರ್ಷ ನಾವು ಯಾವ ಥರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಮಾಡೋದು. ಮತ್ತು ಈಗ ನೀವು ಯಾವಾಗ ಚಾರ್ಜ್ ತೊಗೊಳ್ತೀರಿ? ನಾನು ನೋಡ್ತೀನಿ ಇವತ್ತು ಅವ್ರು ಯಾವಾಗ ಹೇಳ್ತಾರೋ. ಬಂದ ತಕ್ಷಣ ಇನ್ನೂ ನನಗೆ ಆಫಿಷಿಯಲ್ ಆಗಿ ಬಂದಿಲ್ಲ, ಬಂದ ಮೇಲೆ ತಗೋತೀನಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಇವಿಷ್ಟು ಸುರೇಶ್ ಅಂಗಡಿ ಅವರ ಮಾತುಗಳು. ನಾನು ಧರಣೀಶ್ ಬುಕ್ಕಿಂಕರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇದು ಸುರೇಶ್ ಅಂಗಡಿ ಅವರ ಮಾತು. ಅವ್ರು ಹೇಳಿದ ಪ್ರಕಾರ ಈಗ ಒಂದು ಮಹತ್ವದ ಖಾತೆನೇ ಲಭಿಸಿದೆ. ಸೊ ಇನ್ನು ನೆಕ್ಸ್ಟ್ 30-35 ವರ್ಷಗಳಲ್ಲಿ ನಾವೇನೆಲ್ಲ ರೈಲ್ವೆ ಇಲಾಖೆಯಲ್ಲಿ ಅಭಿವೃದ್ಧಿ ಪಡಿಸಬಹುದು ಅದನ್ನೆಲ್ಲ ಕೂತ್ಕೊಂಡು ಮಾತಾಡಬೇಕು, ಆ ಯೋಜನೆಗಳನ್ನ ರೂಪಿಸಬೇಕು ಅನ್ನೋ ಆಲೋಚನೆಗಳು ನನ್ನ ತಲೆಯಲ್ಲಿದೆ. ಸೊ ಅದನ್ನೆಲ್ಲ ನಾನು ಮುಂದಿಡ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಸೊ ಜೊತೆಗೆ ಯಾವಾಗ ಅವ್ರು ಹೇಳ್ತಾರೆ ಅವಾಗಿಂದ ನಾನು ಚಾರ್ಜ್ ತಗೋತೀನಿ ಅನ್ನೋ ಮಾತನ್ನ ಕೂಡ ಸುರೇಶ್ ಅಂಗಡಿ ಅವರು ಹೇಳಿದ್ರು. ಇನ್ನು ರಸಗೊಬ್ಬರ ಖಾತೆ ಸಿಕ್ಕಿರುವಂತ ಸದಾನಂದ ಗೌಡ್ರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಸೊ ಅವ್ರ ಖಾತೆಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಗೌಡ್ರು ಹೇಳಿದ್ದಾರೆ, ನೋಡೋಣ. ನಿನ್ನೆ ಅಷ್ಟೇ ಮೋದಿ ಸಚಿವ ಸಂಪುಟದಲ್ಲಿ 2ನೇ ಬಾರಿಗೆ ಪ್ರಮಾಣವಚನ ಸ್ವೀಕರಿಸಿದಂಥ ಡಿ.ವಿ. ಸದಾನಂದ ಗೌಡ ಅವರಿಗೆ ಈಗ ಖಾತೆ ಸಿಕ್ಕಿದೆ. ಹಿಂದೆ ಅನಂತಕುಮಾರ್ ಅವರು ನಿರ್ವಹಿಸುತ್ತಿದ್ದಂತಹ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸದಾನಂದ ಗೌಡರಿಗೆ ಸಿಕ್ಕಿದೆ. ಈಗ ಸದಾನಂದ ಗೌಡರು ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಸರ್, ಈ ಖಾತೆಯ ಬಗ್ಗೆ ನಿಮ್ಗೆ ಸಿಕ್ಕಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ, ಈಗಾಗಲೇ ಅನಂತಕುಮಾರರು ನಮ್ಮನ್ನು ಅಗಲಿದ ಮೇಲೆ ಸ್ವಲ್ಪ ಸಮಯಕ್ಕೆ ಇದರ ಜವಾಬ್ದಾರಿಯನ್ನು ನನಗೆ ಕೊಡುವಂಥದ್ದನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಈಗಾಗಲೇ ಕಳೆದ 5 ವರ್ಷದಲ್ಲಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ನಮ್ಮ ಫರ್ಟಿಲೈಸರ್ಸು, ಅದೇ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಜನೌಷಧಿಗಳು ಜನರಿಗೆ ಸಿಕ್ಕುವಂಥ ಆ ದಿಟ್ಟ ಹೆಜ್ಜೆಗಳನ್ನು ಇಟ್ಟದನ್ನು ನೀವು ಕಂಡಿದ್ದೀರಿ. ನೀಮ್ ಕೋಟಿಂಗಿಂದ ಹಿಡಿದು ಬೇರೆ ಬೇರೆ ಫ್ಯಾಕ್ಟ್ರಿ ರಿವೈವಲಿಂದ ಹಿಡಿದು ಇವತ್ತು ಸುಮಾರು 5,000ದಷ್ಟು ಶಾಪ್ಸ್, ಜನೌಷಧಿ ಶಾಪ್ಗಳಲ್ಲಿ ಸುಮಾರು 15%ನಿಂದ 75-80%ವರೆಗೆ ಕಡಿಮೆ ವೆಚ್ಚದಲ್ಲಿ ಸಿಕ್ಕುವಂಥ ಔಷಧಿಗಳು, ಇದೆಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ. ಇದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ.
ಸರ್, ಕಳೆದ ಬಾರಿ ಅನಂತಕುಮಾರ್ ಅವರು ಈ ಖಾತೆ ಏನು ವಹಿಸ್ಕೊಂಡಾಗ ನಾನು ಅವ್ರ ಜೊತೆ ಕೂಡ ಸಂದರ್ಶನ ಮಾಡಿದ್ದೆ. ಆಗ ಅವರು ಹೇಳ್ತಾ ಇದ್ರು, ಹಿಂದೆ 5 ಜನ ಪ್ರಧಾನಮಂತ್ರಿಗಳು ಈ ಖಾತೆ ನಿರ್ವಹಿಸಿದ್ರು, ಅಂತ ಮಹತ್ವದ ಖಾತೆ ನನಗೆ ಸಿಕ್ಕಿದೆ ಅಂತೇಳಿ. ಸೊ ನಿಮಗೆ ಈ ಖಾತೆಯ ಮಹತ್ವ ಹೇಗೆ ಅಂತ ಅನ್ನಿಸ್ತಾ ಇದೆ? ಅಲ್ಲ, ಅದಕ್ಕೆ ನಾನು ಹೇಳಿದ್ದು, ಇವತ್ತು ದೇಶದಲ್ಲಿರುವಂಥ 60% 65% ರೈತರಿಗೆ ಸಂಬಂಧಪಟ್ಟಂಥ ಖಾತೆ ಇದು. ಇಡೀ ದೇಶದ ಎಲ್ಲ 100% ಜನಗಳಿಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಡಿಮೆ ವೆಚ್ಚದ ಔಷಧಿಗಳನ್ನು ಸರಬರಾಜು ಮಾಡಲಿಕ್ಕೆ ಬೇಕಾದಂಥ ತಯಾರಿ ಮಾಡುವಂಥ ಒಂದು ಇಲಾಖೆ ಇದು. ಆದ ಕಾರಣ ಇದು ಎಲ್ಲ ವ್ಯಕ್ತಿಗಳನ್ನು ಮುಟ್ಟಬಲ್ಲಂಥ ಒಂದು ಇಲಾಖೆ ಆದ ಕಾರಣ ಹೆಚ್ಚು ಇದಕ್ಕೆ ಕೆಲಸ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮತ್ತು ಈ ಖಾತೆ ನಿಮ್ಗೆ ಹೊಸದಲ್ಲ, ಹಾಗಾಗಿ ನೀವು ಹೊಸ ಏನೋ ಆದ್ಯತೆಗಳೇನಿರ್ತವೆ, ನಿಮ್ಮ ಇನಿಷಿಯೇಷನ್ಗಳು ಏನಿರ್ತವೆ? ಅಲ್ಲ, ಇದರ ಬಗ್ಗೆ ನಾವು ಈ ಹೊಸ ಸರ್ಕಾರದಲ್ಲಿ ಇದರ ಪೂರ್ತಿ ಚಾರ್ಜ್ ತಗೊಂಡ ಮೇಲೆ ಇದನ್ನು ಅಧ್ಯಯನ ಮಾಡಿ ಹೊಸ ಹೆಜ್ಜೆಗಳನ್ನು ಇಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಸರ್, ನಿನ್ನೆಯಿಂದನೂ ಸದಾನಂದ ಗೌಡ್ರ ಬಗ್ಗೆ ಚರ್ಚೆ ಆಗ್ತಿರೋದು ಏನಂತಂದರೆ, ಅವರು ಈಗ ಅನಂತಕುಮಾರ್ ಸ್ಥಾನ ತುಂಬಬೇಕು ಅಂತೇಳಿ. ಈಗ ಏನೋ ಖಾತೆ ವಿಷಯದಲ್ಲೂ ಕೂಡ ಅವ್ರು ನಿರ್ವಹಿಸ್ತಿದ್ದಂಥ ಖಾತೆನೇ ಸಿಕ್ಬಿಟ್ಟಿದೆ. ಸೊ ಇದರ ಬಗ್ಗೆ ಏನಂತ ವ್ಯಾಖ್ಯಾನ ಮಾಡ್ತೀವಿ? ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, ಕರ್ನಾಟಕಕ್ಕೆ ಮತ್ತು ಕೇಂದ್ರಕ್ಕೆ ರಾಜ್ಯದ ಎಲ್ಲ ವಿಚಾರಗಳಲ್ಲಿ ಅದನ್ನು ಮುಂಚೂಣಿಯಲ್ಲಿ ನಿಂತು ಆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಈಗಾಗಲೇ ಒಂದು ಪ್ರತ್ಯೇಕವಾದಂಥ ಒಂದು ಗ್ರೀವೆನ್ಸ್ ಸೆಲ್ ಕರ್ನಾಟಕದ ಜನರ ಸಮಸ್ಯೆಯ ಬಗ್ಗೆ, ಕರ್ನಾಟಕ ರಾಜ್ಯದ ಸಮಸ್ಯೆಯ ಬಗ್ಗೆ ಒಂದು ಗ್ರೀವೆನ್ಸ್ ಸೆಲ್ಲನ್ನು ಓಪನ್ ಮಾಡಬೇಕು. ಅದಕ್ಕೆ 1-2 ಅಧಿಕಾರಿಗಳನ್ನು ನಿಯುಕ್ತಿ ಮಾಡಬೇಕು. ಕರ್ನಾಟಕ ರಾಜ್ಯದಿಂದ ಯಾರೇ ಬಂದರೂ ಕೂಡ ಅವರ ಸಮಸ್ಯೆಗಳನ್ನು ದೆಹಲಿಯಲ್ಲಿ ಪರಿಹಾರ ಮಾಡುವಂಥದ್ದು, ರಾಜ್ಯ ಸರ್ಕಾರದ ಯಾವುದೇ ಸಮಸ್ಯೆಗಳನ್ನು ಆದ್ಯತೆಯಲ್ಲಿ ತಗೊಂಡೋಗಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ರೀತಿಯಲ್ಲಿ ಅದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಸಣ್ಣ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇನೆ. ನನ್ನ ಜೊತೆ ಇರುವಂಥ ಇತರ ನನ್ನ ಕರ್ನಾಟಕದ 2-3 ಮಂತ್ರಿಗಳನ್ನು ಕೂಡ ಒಟ್ಟಿಗೆ ತಗೊಂಡು ಎಲ್ಲ MP ಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಹೊಸ ವ್ಯವಸ್ಥೆಗಳನ್ನು ಮಾಡ್ತೇವೆ. ಯಾರು ಎಲ್ಲಿ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆಗಳಿಲ್ಲ. ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರತ್ಯೇಕ ಒಂದು ಅಧಿಕಾರಿಗಳನ್ನು ನಿಯುಕ್ತಿಗೊಳಿಸಿ ಅದರ ಮೂಲಕ ಪರಿಹಾರ ಕಂಡುಕೊಳ್ಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೀವಿ. ಇವಿಷ್ಟು ಡಿ ವಿ ಸದಾನಂದ